ಅನುಭವಾರೋಹ ಅಂತ ಒಂದು ಪ್ರಯೋಗ ಇದೆ ಸಂಸ್ಕೃತದಲ್ಲಿ. ವೇದೋ ವದನ್ನಪಿ ಹರಿಂ ನ ಸಮ್ಯಗ್ ವ್ಯಕ್ತಿ ಕುತ್ರಚಿತ್ ನಾರೋಹಯತ್ಯನುಭವಂ ಅಪ್ರಸಿದ್ಧ ಸ್ವರೂಪತಃ ತಥಾಪ್ಯನುಭವಾರೋಹ ಪ್ರಸನ್ನೇ ಕೇಶವೇ ಭವೇತ್ ಅಂತ ವರಾಹ ಪುರಾಣದ ಮಾತನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಅನುಭವಾರೋಹ ಅಂದ್ರೆ ಅನುಭವಕ್ಕೆ ಬರೋದು ಅಂತ. ನಾವು ಕನ್ನಡದಲ್ಲಿ ಅನುಭವಕ್ಕೆ ಬರುವುದು ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ನಮಗೆ ಶಾಸ್ತ್ರ ಹೇಳಿದ ಅರ್ಥ ಆಗಿದೆ, ಆದರೆ ಅನುಭವಕ್ಕೆ ಬರ್ತಿಲ್ಲ ಅಂತ ಹೇಳ್ತೇವೆ. ಶಬ್ದಾರ್ಥ ಆಗಿದೆ, ಆದರೆ ಅನುಭವಕ್ಕೆ ಬರ್ತಿಲ್ಲ. ಬರುವುದು ಅಂತ ನಾವು ಹೇಳ್ತೀವಿ, ಅನುಭವಕ್ಕೆ ಅಂತ ಹುಟ್ಟಿ ವಿಭಕ್ತಿ ಬಳಕೆ ಮಾಡ್ತೇವೆ. ಅದನ್ನು ಸಂಸ್ಕೃತದಲ್ಲಿ ಅನುಭವಂ ಆರೋಹಯತಿ, ಅನುಭವಕ್ಕೆ ಬರಿಸುತ್ತಾನೆ. ಅನುಭವಾರೋಹ, ಅನುಭವಕ್ಕೆ ಬರುವುದು. ಹೀಗೆ ನಿಜಂತ ಆದರೆ ವೇದ ಭಗವಂತನ ಹೇಳಿದ್ರೂ ಕೂಡ ಅನುಭವಕ್ಕೆ ಬರಿಸುತ್ತಿಲ್ಲ. ನಾರೋಹತಿ ಅನುಭವಂ, ಯಾಕೆಂದ್ರೆ ಭಗವಂತ ಅಪ್ರಸಿದ್ಧ ಸ್ವರೂಪನಾದ್ದರಿಂದ. ಅಯಂ ವಿಷಯ ಅನುಭವಂ ಆರೋಹತಿ, ಈ ವಿಷಯವು ನಮಗೆ ಅನುಭವಕ್ಕೆ ಬರುತ್ತಿದೆ. ಅಯಂ ವಿಷಯ ಮಮ ಅನುಭವಂ ಆರೋಹತಿ. ಇದಂ ವಾಕ್ಯಂ ಅಥವಾ ವೇದಾದಿ ವಾಕ್ಯಂ ಹರಿಂ ಸ್ವರ್ಗನರಕಾದಿಕಂ ವಾ ಅತೀಂದ್ರಿಯಾದಿಕಂ ಅನುಭವಂ ಆರೋಹಯತಿ. ಹೀಗದು ನಿಜಂತ ಪ್ರಯೋಗ. ಆರೋಹತಿ ಅಂತಾದ್ರೆ ವಿಷಯ ಅನುಭವಂ ಆರೋಹತಿ ಅಂತ ಹೀಗೆ ಅದನ್ನು ಪ್ರಯೋಗ ಮಾಡಬಹುದು ಅಂತ ಕಾಣಿಸ್ತದೆ.